ಸ್ಟಾರ್ಟ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಯಾ, ಈ ಗೈಸ್, ಇದು ಪೋಸ್ಟರ್ ಏನಿದೆ ಆಲ್ಮೋಸ್ಟ್ 100% ಡೀಟೇಲಿಂಗ್ ಕ್ಲಾರಿಟಿ ಈ ಪೋಸ್ಟರ್ ಅಲ್ಲಿ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ಸ್ ಮತ್ತೆ ಅಪ್ಸ್ಕಿಲ್ ಯಾವ ಸೆಕ್ಟರ್ ಅಲ್ಲಿ ಫೋಕಸ್ಡ್ ಇದೆ ಅಂತೇಳಿ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 5 ಮೇಜರ್ ಸೆಕ್ಟರ್ಸ್ ನಾವು ಮೆನ್ಷನ್ ಮಾಡಿದೀವಿ. ಅದರಲ್ಲಿ ಮೊದಲನೇದು ಅಪ್ಸ್ಕಿಲ್ ಲರ್ನಿಂಗ್ ಆಪ್, ಸೆಕೆಂಡ್ ಒನ್ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್, ಥರ್ಡ್ ಒನ್ ಅಪ್ಸ್ಕಿಲ್ ಲರ್ನಿಂಗ್ ಸೆಂಟರ್ಸ್, ಫೋರ್ತ್ ಒನ್ ಅಪ್ಸ್ಕಿಲ್ ಫ್ಯೂಚರ್ ಸ್ಕೂಲ್ಸ್, ಫಿಫ್ತ್ ಒನ್ ಎಜುಕಾರ್ಟ್ ಬೈ ಅಪ್ಸ್ಕಿಲ್. ಕ್ಲಿಯರ್? ಟೋಟಲ್ 5 ಪ್ರಾಜೆಕ್ಟ್ಸ್ ಇದೆ ನಮ್ಮ ಮುಂದೆ. ಓಕೆ, ಸೊ ಅಪ್ಸ್ಕಿಲ್ ಲರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಆಲ್ಮೋಸ್ಟ್ ಈ ಮೀಟಿಂಗ್ ಅಲ್ಲಿ ಇರೋ ಪ್ರತಿಯೊಬ್ಬರಿಗೂ ಕೂಡ ಇನ್ಫಾರ್ಮೇಶನ್ ಇದೆ. ವೆರಿ ಸಿಂಪಲ್, ಇಟ್ಸ್ ಅ ಲರ್ನಿಂಗ್ ಆಪ್ ಅವೈಲೇಬಲ್ ಇನ್ ಪ್ಲೇ ಸ್ಟೋರ್. ಸೊ ಪ್ರತಿಯೊಬ್ರು ಎನಿವನ್ ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ದ ಪ್ಲೇ ಸ್ಟೋರ್ ಅಕ್ರಾಸ್ ಪ್ಯಾನ್ ಇಂಡಿಯಾ. From class nursery to 12th standard, student can access the content. Okay, so content application ಅಲ್ಲಿ ಸಿಗುತ್ತೆ. 24/7 365 days student or parent ಡೈರೆಕ್ಟ್ಲಿ ಆಪ್ ನ ಡೌನ್ಲೋಡ್ ಮಾಡಿ ಆಕ್ಸೆಸ್ ಮಾಡಬಹುದು. ಸೊ ಆಪ್ ಅಲ್ಲಿ ಏನೇನು ಬೆನಿಫಿಟ್ ಅಂತ ಹೇಳಿದ್ರೆ, ಯೂಸರ್ ಫ್ರೆಂಡ್ಲಿ ಆಕ್ಸೆಸ್ ಇರುತ್ತೆ. ಆಲ್ ಸ್ಟೇಟ್ ಬೋರ್ಡ್ಸ್ ಅಂಡ್ CBSE ಅಂಡ್ ಆಲ್ ಇಂಡಿಯಾ ಲ್ಯಾಂಗ್ವೇಜಸ್ ಅಲ್ಲಿ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಸೊ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಯಾಕೆ? ಸ್ಕೂಲ್ಸ್ ಇದೆ, ಟ್ಯೂಷನ್ ಇದೆ, ಎಕ್ಸ್ಟ್ರಾ ಸ್ಟಡಿ ಮಾಡ್ತಾ ಇದ್ದಾರೆ, ಎಲ್ಲ ಟೈಮ್ ಪ್ಯಾಕ್ಡ್ ಇದೆ. ಎಕ್ಸ್ಟ್ರಾ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಎಕ್ಸ್ಟ್ರಾನಾ? ಅಲ್ಲ, ಇದು 100% ಕಂಪಲ್ಸರಿ. ಯಾಕೆ ಅಂದ್ರೆ ಇಲ್ಲಿ ಬೋತ್ ಟ್ರೆಡಿಷನಲ್ ಅಂಡ್ ಮಾಡರ್ನ್ ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಕಂಟೆಂಟ್ ವಿಜುವಲೈಸೇಷನ್ ಮತ್ತೆ ಪರ್ಸನಲ್ ಸೆಲ್ಫ್ ಸ್ಟಡೀಸ್ ಮೆಟೀರಿಯಲ್ ಆಗಿರೋದ್ರಿಂದ ಸ್ಟೂಡೆಂಟ್ ಗೆ ಡೌಟ್ ಸಾಲ್ವಿಂಗ್ ಆಗಿರ್ಬೋದು, ಸೆಲ್ಫ್ ಸ್ಟಡಿ ಪ್ರಾಕ್ಟೀಸ್, ವಿಜುವಲೈಸೇಷನ್, ಆಡಿಯೋ ವಿಜುವಲ್ ಕಂಟೆಂಟ್ ಅಲ್ಲಿ ಸ್ಟೂಡೆಂಟ್ ಯಾವುದೇ ಒಂದು ಲೊಕೇಶನ್ ಅಲ್ಲಿ ಇದ್ರು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಜೊತೆ ಕಾಂಪೀಟ್ ಮಾಡಕ್ಕೆ, ಕೇಪಬಿಲಿಟೀಸ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಅವರ ಫಿಂಗರ್ ಟಿಪ್ ಅಲ್ಲಿ ಸಿಗೋದ್ರಿಂದ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್, ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸ್ಟೂಡೆಂಟ್ ಒಂದು ವಿಲೇಜ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಅಥವಾ ಡಿಸ್ಟಿಕ್ ಆಗಿರ್ಲಿ, ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಲಿ, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಲೈಕ್ ಅ ಗ್ಲೋಬಲ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರಿಪೇರ್ ಆಗೋದಕ್ಕೆ ನಮ್ಮ ಪ್ಲಾಟ್ಫಾರ್ಮ್ ಅವರಿಗೆ ಸಪೋರ್ಟಿವ್ ಹ್ಯಾಂಡ್ ಆಗಿ ಹೆಲ್ಪ್ಫುಲ್ ಮಾಡುತ್ತೆ. ಅದಕ್ಕೆ ಫಸ್ಟ್ ಸೆಗ್ಮೆಂಟ್ ಏನಿದೆ ಇದು ಲರ್ನಿಂಗ್ ಆಪ್. ಓಕೆ, ಸೊ ಸೆಕೆಂಡ್ ಸೆಗ್ಮೆಂಟ್ ಇದೆ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಮಾಡೆಲ್. ಪ್ರೀಮಿಯಂ ಸೆಗ್ಮೆಂಟ್ ಕ್ಲಾಸಸ್ ಯಾರು ಅವರ ಮಕ್ಕಳಿಗೆ ಎಕ್ಸ್ಟ್ರಾ ಕೇರ್ ನೋಡ್ತಾ ಇರ್ತಾರೆ ಅಪಾರ್ಟ್ ಫ್ರಮ್ ಸ್ಕೂಲ್ ಲರ್ನಿಂಗ್, ಸೊ ಅವರಿಗೆ ನಾವು ಹೋಮ್ ಟ್ಯೂಷನ್ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಮೂರನೇ ಮಾಡೆಲ್ ಬಂದು ಅಪ್ಸ್ಕಿಲ್ ಲರ್ನಿಂಗ್ ಸೆಂಟರ್ಸ್. ಟ್ಯೂಷನ್ ಸೆಂಟರ್ಸ್ ಟ್ರೆಡಿಷನಲಿ ನಮ್ದು ಟ್ಯೂಷನ್ ಸೆಂಟರ್ಸ್ ಅಂದ್ರೆ ಲರ್ನಿಂಗ್ ಸೆಂಟರ್ಸ್ ಒಂದು ಹೈಬ್ರಿಡ್ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ. ಟ್ಯೂಷನ್ ಸೆಂಟರ್ಸ್ ಅಂದ್ರೆ ಇವತ್ತು ಮೇಜರ್ 100% ಪ್ರತಿಯೊಬ್ರು ಟ್ಯೂಷನ್ ಸೆಂಟರ್ ನ ರನ್ ಮಾಡೋರು ಯಾವ ರೀತಿ ರನ್ ಮಾಡ್ತಾರೆ ಅಂದ್ರೆ, ಒಬ್ರು ಫ್ಯಾಕಲ್ಟಿ, ಒಬ್ರು ಟೀಚರ್ಸ್ ಇರ್ತಾರೆ ಅಥವಾ ಫ್ಯಾಕಲ್ಟೀಸ್ ಇರ್ತಾರೆ, ಅವರು ಅವ್ರದೇ ಮನೆಯಲ್ಲಿ ಅವ್ರದ್ದು ಸ್ಕೂಲಲ್ಲಿ ಅಥವಾ ಎಲ್ಲೋ ಕಾಲೇಜಲ್ಲಿ ವರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮಕ್ಕಳಿಗೆ 1 hour 2 hour ಹೇಳಿಕೊಡ್ತಾರೆ. ಬಟ್ ಅಪ್ಸ್ಕಿಲ್ ಅಲ್ಲಿ ಇರ್ತಕ್ಕಂಥ ಲರ್ನಿಂಗ್ ಸೆಂಟರ್ಸ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿ ಇಂಟರಾಕ್ಟಿವ್ ಪ್ಯಾನೆಲ್ ಮುಖಾಂತರ ಟ್ಯೂಷನ್ ನ ಹೇಳಿಕೊಡ್ತಾರೆ. ಅಂದ್ರೆ ಸ್ಕೂಲಲ್ಲಿ ಏನ್ ಗ್ಯಾಪ್ಸ್ ಇರುತ್ತೆ ಆ ಗ್ಯಾಪ್ಸ್ ನ ಫುಲ್ಫಿಲ್ ಮಾಡ್ತಕ್ಕಂತ ಒಂದು ಟ್ಯೂಷನ್ ಸೆಂಟರ್ ಆಗಿರುತ್ತೆ. ಓಕೆ, ಜೊತೆಗೆ ಫೋರ್ತ್ ಕಾನ್ಸೆಪ್ಟ್ ಬಂದು ಅಪ್ಸ್ಕಿಲ್ ಫ್ಯೂಚರ್ ಸ್ಕೂಲ್ಸ್ ಅಂತ ಹೇಳಿ.
ಸೊ ಸ್ಕೂಲ್ಸ್ ಅಂಡ್ ಕಾಲೇಜಸ್, ಆಫೀಸ್, ಯೂನಿವರ್ಸಿಟೀಸ್, ಎನಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್ ಮೆಟೀರಿಯಲ್ಸ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಅದ್ರ ಲೀಸ್ಟಿಂಗ್ಸ್ ಆಲ್ರೆಡಿ ಆಪ್ ಅಲ್ಲಿ ನಾನು ಡೀಟೇಲ್ಡ್ ಪೋಸ್ಟರ್ ನ ಅಪ್ಡೇಟ್ ಮಾಡಿದೀವಿ. ಅದರಲ್ಲಿ ಮೋರ್ ದನ್ 30 ಪ್ರಾಡಕ್ಟ್ಸ್, ಎಕ್ಸಾಂಪಲ್ ಇಂಟರಾಕ್ಟಿವ್ ಪ್ಯಾನಲ್ಸ್ ಆಗಿರ್ಬೋದು, ಆಫ್ಲೈನ್ ಸಿಲೆಬಸ್ ಆಗಿರ್ಬೋದು, ಸಿಸಿ ಕ್ಯಾಮೆರಾಸ್, ಸ್ಪೀಕರ್ಸ್, ಈ ರೀತಿ ಮೋರ್ ದೆನ್ 30 to 40 ಪ್ರಾಡಕ್ಟ್ಸ್ ನ ನಾವು ಡೆಲಿವರ್ ಮಾಡ್ತೀವಿ. ಇದು ಸ್ಕೂಲ್ ರಿಲೇಟೆಡ್ ಅಪ್ಸ್ಕಿಲ್ ಫ್ಯೂಚರ್ ಸ್ಕೂಲ್ಸ್ ಅಂತ ಹೇಳಿ ಟೆಕ್ನಾಲಜಿ ಅಂಡ್ ಕಂಟೆಂಟ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇದಾದ ನಂತರ ನಮ್ದು 5th ಪ್ರಾಜೆಕ್ಟ್ ಎಜುಕಾರ್ಟ್ ಬೈ ಅಪ್ಸ್ಕಿಲ್. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅ ಸ್ಟೇಷನರಿ ಔಟ್ಲೆಟ್ ಅಂತ ಹೇಳ್ಬೋದು. ಇವಾಗ ನೀವು ಯೂಶಲಿ ರಿಲಯನ್ಸ್ ಮಾರ್ಟ್ ನೋಡಿರ್ತೀರಾ, ಅಥವಾ ಮೋರ್ ನೋಡಿರ್ತೀರಾ, ಡಿಮಾರ್ಟ್ ನೋಡಿರ್ತೀರಾ. ಅದೇ ರೀತಿ ಅಪ್ಸ್ಕಿಲ್ ಕಡೆಯಿಂದ ಪ್ಯೂರ್ಲಿ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ನಾವು ಆಫ್ಲೈನ್ ಆಫೀಸ್ ಅಂದ್ರೆ ಆಫ್ಲೈನ್ ಒಂದು ಡಿಮಾರ್ಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಆಫ್ಲೈನ್ ಸ್ಟೇಷನರಿ ಪ್ರಾಡಕ್ಟ್ಸ್ ಅಂದ್ರೆ ನೋಟ್ ಬುಕ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್, ಬುಕ್ಸ್, ಪೆನ್, ನೋಟ್ಬುಕ್, ಬ್ಯಾಗ್ಸ್, ಈ ತರದ ಪ್ರಾಡಕ್ಟ್ಸ್ ನ ನಾವು ಲಾಂಚ್ ಮಾಡ್ತಾ ಇದೀವಿ. ಅದು ಕೂಡ ಫ್ರಾಂಚೈಸ್ ಮಾಡೆಲ್ ಅಲ್ಲಿ ಲಾಂಚ್ ಮಾಡ್ತೇವೆ. ಸೊ ಇಷ್ಟು 5 ಮೇಜರ್ ಸೆಗ್ಮೆಂಟ್ ಅಲ್ಲಿ ಅಪ್ಸ್ಕಿಲ್ ಫೋಕಸ್ ಇದೆ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ ಸಪೋಸ್ ಎಕ್ಸಾಂಪಲ್ ಟ್ರಾವೆಲ್ ಇಶ್ಯೂಸ್ ಇದೆ, ನಮ್ಗೆ ಸೆಲ್ಫ್ ಸ್ಟಡಿ ಮಾಡಕ್ಕೆ ಒಂದು ಮನೇಲಿ ನಮ್ಮ ಡಿವೈಸ್ ಮುಖಾಂತರ ಕಲಿತೀನಿ ಅಂದ್ರೆ ಅದಕ್ಕೂ ನಮ್ಮ ಹತ್ರ ಪ್ರಾಡಕ್ಟ್ ಇದೆ. ಇಲ್ಲ ನಾನು ಟ್ಯೂಷನ್ ಅಲ್ಲಿ ಹೋಗಿ ಕಲಿತೀನಿ ಅಂದ್ರೆ ನಾವು ಅದಕ್ಕೂ ಕೂಡ ಪ್ರಾಡಕ್ಟ್ ಇದೆ. ಇಲ್ಲ ನನಗೆ ನಾನ್ ಸೆಲ್ಫ್ ಕಲಿಯೋಕ್ಕೂ ಆಗಲ್ಲ, ನಾನು ಟ್ಯೂಷನ್ಗೆ ಹೋಗಿ ಕಲಿಯೋಕ್ಕೂ ಆಗಲ್ಲ, ನನಗೆ ಸೆಲ್ಫ್ ಸಪೋರ್ಟ್ ಬೇಕು, ಎಕ್ಸ್ಟ್ರಾ ಕೇರ್ ಅಂತ ಹೇಳಿದ್ರೆ ಅದಕ್ಕೆ ಕೂಡ ನಮ್ಮ ಹತ್ರ ಪ್ರಾಡಕ್ಟ್ ಸರ್ವಿಸ್ ಇದೆ. ಜೊತೆಗೆ ಸ್ಕೂಲ್ಸ್ ಬೇಕಾದಂತ ಪ್ರತಿಯೊಂದು ಪ್ರಾಡಕ್ಟ್ಸ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಜೊತೆಗೆ ಸ್ಕೂಲ್ ಮಕ್ಕಳಿಗೆ ಬೇಕಾದಂತ ಬುಕ್, ನೋಟ್ಬುಕ್, ಪೆನ್, ಪ್ರತಿಯೊಂದು ಸ್ಟೇಷನರಿ ಮೆಟೀರಿಯಲ್ಸ್ ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅದು ಬಂದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಬೈ ಮಾಡ್ಬೋದು ಸ್ಟೂಡೆಂಟ್, ಅಥವಾ ನಮ್ದೇ ಆದಂತ ಔಟ್ಲೆಟ್ಸ್ ಅಂದ್ರೆ ಸ್ಟೇಷನರಿ ಔಟ್ಲೆಟ್ಸ್ ಕೂಡ ಬರುತ್ತೆ, ಎಜುಕಾರ್ಟ್ ಬೈ ಅಪ್ಸ್ಕಿಲ್ ಅಂತ ಹೇಳಿ. ಸೊ ಈ ಟೋಟಲ್ 5 ಸೆಗ್ಮೆಂಟ್ ಅಲ್ಲಿ ಸ್ಟಡಿ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅಪ್ಸ್ಕಿಲ್ SVY ಅಂಡ್ BNY ಕಾರ್ಡ್ ಬೆನಿಫಿಟ್ಸ್ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅಂಡ್ ಅದರ್ ಬೆನಿಫಿಟ್ಸ್ ಇನ್ಕ್ಲೂಡೆಡ್. ಓಕೆ, ಸೊ ಈ ಎಕ್ಸಿಕ್ಯೂಷನ್ ಪ್ಲಾನ್ ಅಲ್ಲಿ ನಾವು ಆಲ್ಮೋಸ್ಟ್ ಒಂದಿಷ್ಟು ಫ್ರಾಂಚೈಸಿ ಮಾಡೆಲ್ ಅಲ್ಲಿ ರನ್ ಆಗುತ್ತೆ, ಒಂದಿಷ್ಟು ಸೆಲ್ಫ್ ಕಂಪನಿನೇ ರನ್ ಮಾಡುತ್ತೆ. ಓಕೆ, ಸೊ ಇದಿಷ್ಟು ಪ್ರಾಡಕ್ಟ್ಸ್ ಗಳು ನಾವು ಆಲ್ರೆಡಿ ಲೈವ್ ಇದೆ. ಸ್ಟೆಪ್ ಬೈ ಸ್ಟೆಪ್ ಇದನ್ನ ನಾವು ಬೇಸ್ಡ್ ಆನ್ ದ ಅಕಾಡೆಮಿಕ್ ಇಯರ್ ಅಂಡ್ ಬೇಸ್ಡ್ ಆನ್ ದ ಮಾರ್ಕೆಟ್ ಸಿಚುಯೇಷನ್ಸ್ ನಾವು 1 by 1 ಲಾಂಚ್ ಮಾಡ್ತಾ ಹೋಗ್ತೀವಿ. ಇದಕ್ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತು ಅಂದ್ರೆ ನಾನು ನಾಳೆ ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ, ಅಡಿಷನಲ್ ಆಗಿ ನಮ್ದು ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಏನಿದೆ, ನಮ್ಮಲ್ಲಿ ಯಾವ ರೀತಿ ಅಸೋಸಿಯೇಟ್ ಆಗ್ತಾರೆ, ಅವ್ರಿಗೆ ಏನ್ ಬೆನಿಫಿಟ್ ಇರುತ್ತೆ, ಅವರು ಯಾವ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಈ ವರ್ಟಿಕಲ್ ಡಿಪಾರ್ಟ್ಮೆಂಟ್ಸ್ ನ ಡಿವೈಡ್ ಮಾಡಿ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಮೇಲೆ ಫೋಕಸ್ ಮಾಡಿ ಅಪ್ಸ್ಕಿಲ್ ಲರ್ನಿಂಗ್ ಸೆಂಟರ್ ಮಾಡೆಲ್ ಆಗಿರ್ಬೋದು, ಅಪ್ಸ್ಕಿಲ್ ಲರ್ನಿಂಗ್ ಆಪ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಪ್ಸ್ಕಿಲ್ ಕನೆಕ್ಟ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಪ್ಸ್ಕಿಲ್ ಟ್ಯೂಷನ್ ಸೆಂಟರ್ಸ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಪ್ಸ್ಕಿಲ್ B2B ಅಪ್ಸ್ಕಿಲ್ ಫ್ಯೂಚರ್ ಸ್ಕೂಲ್ಸ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಜೊತೆಗೆ ಎಜುಕಾರ್ಟ್ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಓಕೆ,
ಸೊ ಇದಿಷ್ಟು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನಮ್ಮಲ್ಲಿ ಅವೈಲಬಲ್ ಇದೆ. ಇದು ಸ್ಟೂಡೆಂಟ್ಗೆ 365 ಡೇಸ್ ಕೂಡ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಪ್ರಾಡಕ್ಟ್ ಅಂಡ್ ಸರ್ವಿಸ್. ಸೊ ಇದರಲ್ಲಿ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಅಂಡ್ ಫ್ರೀಲ್ಯಾನ್ಸರ್ ಜಾಬ್ ಆಪರ್ಚುನಿಟೀಸ್ ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ಲಾರಿಟಿ ಕೊಡ್ತೀವಿ. ಅದ್ರ ಬೇಸಿಸ್ ಮೇಲೆ ಯಾವ ಡಿಪಾರ್ಟ್ಮೆಂಟ್ ವರ್ಟಿಕಲ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ವರ್ಕ್ ಮಾಡ್ತೀರಾ ಅನ್ನೋದನ್ನ ರೆಸ್ಪಾನ್ಸ್ ತಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಸೊ ಆಸ್ ಆಫ್ ನೌ ಆಲ್ಮೋಸ್ಟ್ 5 ಮೇಜರ್ ಪ್ರಾಡಕ್ಟ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರೋದ್ರಿಂದ ಇಷ್ಟು ನೆಕ್ಸ್ಟ್ 3 to 6 months ಅಲ್ಲಿ 5 ಪ್ರಾಜೆಕ್ಟ್ಸ್ ಲೈವ್ ಆಗುತ್ತೆ. ಸೊ ಆಸ್ ಆಫ್ ನೌ ಲರ್ನಿಂಗ್ ಆಪ್ ಅಂಡ್ ಹೋಮ್ ಟ್ಯೂಷನ್ 2 ಪ್ರಾಜೆಕ್ಟ್ ಲೈವ್ ಇದೆ. ಜೊತೆಗೆ ಟ್ಯೂಷನ್ ಸೆಂಟರ್ ಫ್ಯೂಚರ್ ಸ್ಕೂಲ್ಸ್ ಪ್ರಾಜೆಕ್ಟ್ ಐ ಥಿಂಕ್ 3 ಪ್ರಾಜೆಕ್ಟ್ಸ್ ಆಲ್ರೆಡಿ ಲೈವ್ ಇದೆ ನಮ್ದು. ಲರ್ನಿಂಗ್ ಆಪ್ ಪ್ಲೇಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಹೋಮ್ ಟ್ಯೂಷನ್ ಮಾಡೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಸೊ ಜೊತೆಗೆ ಫ್ಯೂಚರ್ ಸ್ಕೂಲ್ ಮಾಡೆಲ್ ಆಲ್ರೆಡಿ ಲೈವ್ ಇದೆ. ಇನ್ನ 2 ಮಾಡೆಲ್ ಟ್ಯೂಷನ್ ಸೆಂಟರ್ ಮತ್ತೆ ಎಜುಕಾರ್ಟ್ ಇದೆರಡು ಫ್ರಾಂಚೈಸಿ ಮಾಡೆಲ್ ಪ್ಲಾನ್ ಮಾಡ್ತಾ ಇದೀವಿ. ಅಥವಾ ಬೇಸ್ಡ್ ಆನ್ ದ ಫಂಡಿಂಗ್ ಓನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ದು ಟ್ಯೂಷನ್ ಸೆಂಟರ್ಸ್ ಮತ್ತೆ ಎಜುಕಾರ್ಟ್ ಔಟ್ಲೆಟ್ಸ್ ಓಪನ್ ಮಾಡೋಕಂತ ಪ್ಲಾನಿಂಗ್ ಇದೆ. ಸೊ ಲೆಟ್ ಸಿ ಅಂಡ್ ಇಟ್ಸ್ ವೆರಿ ಬಿಗ್ ಪ್ರಾಜೆಕ್ಟ್. ಸೊ ಹಾಗಾಗಿ ಇನಿಷಿಯಲ್ ಡೇಸ್ ಎಲ್ಲ ಯಾರು ಈ ಪ್ರೋಗ್ರಾಮ್ ಪ್ರಾಜೆಕ್ಟ್ ಅಲ್ಲಿ ಅಸೋಸಿಯೇಟ್ ಆಗಿರ್ತೀರಾ, ಸೊ ನಿಮ್ಗೆ ಡೆಫಿನೆಟ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಒಳ್ಳೆ ಫ್ಯೂಚರ್ ಇದೆ. ಸೊ ಹಾಗಾಗಿ 100% ಇನ್ವಾಲ್ವ್ ಆಗಿ ಡೆಡಿಕೇಟೆಡ್ ಆಗಿ ಸೀರಿಯಸ್ ಆಗಿ ಈ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡಿ. ಜೊತೆಗೆ ಎನಿ ಡೌಟ್ಸ್ ಇದ್ರು ಮ್ಯಾನೇಜ್ಮೆಂಟ್ ಜೊತೆ ಕಮ್ಯುನಿಕೇಶನ್ ಅಲ್ಲಿರಿ. ಸೊ ವೆರಿ ಸೂನ್ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಹ್ಯಾಪನಿಂಗ್ ಇನ್ ದ ಅಪ್ಕಮಿಂಗ್ ಡೇಸ್. ಐ ಥಿಂಕ್ ನಾನು ಆಲ್ರೆಡಿ ಹೇಳ್ದಾಗೆ ಸೊ ವಿ ಹ್ಯಾವ್ ಲೆಫ್ಟ್ ವಿತ್ ಅನದರ್ 15 days ಟೈಮ್ ಫಾರ್ ನ್ಯೂ ಅಕಾಡೆಮಿಕ್ ಇಯರ್. ಸೊ ಹಾಗಾಗಿ ವಿ ಶುಡ್ ಲಾಂಚ್ ದಿಸ್ ಆಲ್ 5 ಪ್ರಾಜೆಕ್ಟ್ಸ್ ಅಂಡ್ ಲೆಟ್ಸ್ ಜಸ್ಟ್ ಗೋ ಥ್ರೂ ದಿಸ್ ಡೀಟೇಲ್ಸ್ ಒನ್ಸ್ ಅಗೇನ್ ಆಫ್ಟರ್ ದಿಸ್ ಮೀಟಿಂಗ್ ಅಂಡ್ ಲೆಟ್ ಮೀ ಕನೆಕ್ಟ್ ಹೂ ಆರ್ ಆಲ್ ಇಂಟ್ರೆಸ್ಟೆಡ್ ಇನ್ ವಿಚ್ ಸೆಗ್ಮೆಂಟ್. ಫಸ್ಟ್ ಆಪ್ಷನ್ ನಾನು ನಿಮಗೆ ಕೊಡ್ತೀನಿ. ಸೊ ಯಾವ್ದು ಪ್ರಾಜೆಕ್ಟ್ ಮೇಲೆ ನೀವು ಸೀರಿಯಸ್ ಇದ್ದೀರಾ, ಕಂಫರ್ಟಬಲ್ ಇದ್ದೀರಾ, ಯು ಕ್ಯಾನ್ ಡೆಡಿಕೇಟೆಡ್ಲಿ ಸ್ಟಾರ್ಟ್ ಅಸೋಸಿಯೇಟಿಂಗ್ ವಿತ್ ದಿಸ್ ಇಂಡಿವಿಜುವಲ್ ಸೆಗ್ಮೆಂಟ್ ಅಂತ ಹೇಳ್ತಾ. Yes, I think that's it for the day. For more information, we can connect tomorrow and we can discuss. And we left with one major department, that is work from home model, that we will introduce and discuss tomorrow, and we can start officially. Whatever happened last 15 days, 1 month or 2 months, just there are a lot of up and downs. There are many challenges. It will come definitely, I know, but still we should not stop our work. We should majorly focus on upcoming. For this new academic year, I'm expecting minimum 50,000 student onboarding for our platform. It's definitely a very big project, as I already told, but whatever the commitments company given, it should be 100% delivered. Just plan accordingly. Let's connect tomorrow and we'll discuss about work from home freelancer model exclusively from tomorrow, and we can start focusing on that dedicated session. Okay, fine. We'll wind up this today's session. Thank you so much.